ನಮಸ್ಕಾರ. ನಿನ್ನೆ ಸಾಯಂಕಾಲ ತಮಿಳುನಾಡಲ್ಲಿ ಒಂದು ಘಟನೆ ನಡೆದು ಹೋಯಿತು. ಆ ಘಟನೆಯಲ್ಲಿ ಸುಮಾರು 30ರಿಂದ 35 ಜನ ಮರಣ ಹೊಂದಿದ್ದಾರೆ ಅಂತ ಬರ್ತಾ ಇದೆ. ಅದರೊಳಗೆ 6 ಮಕ್ಕಳು 16 ಮಹಿಳೆಯರದಾರಂತ. ಆ ಮಕ್ಕಳನ್ನ ಕರ್ಕೊಂಡು ಆ ಮಹಿಳೆಯರು ಎದಕ್ಕೆ ಹೋಗಿದ್ರು ಗೊತ್ತಿಲ್ಲ, ಅಥವಾ ಆ ಪುರುಷರು ಎದಕ್ಕೆ ಹೋಗಿದ್ರು ಗೊತ್ತಾಗ್ತಿಲ್ಲ. ಅದಲ್ಲಿ ಏನು ಎಂಟರ್ಟೈನ್ಮೆಂಟಿಗೆ ಹೋಗಿದ್ರಾ ಅಥವಾ ಅಲ್ಲಿ ಬಂದಿರೋ ವಿಜಯ ತಲಪಾಡಿ ಎಲ್ರಿಗೂ ಶೇಕ್ ಹ್ಯಾಂಡ್ ಕೊಟ್ಟು ಹೋಗ್ತಾನ ಅಂತ ಹೋಗಿದ್ರ? ಯಾವುದಕ್ಕಾಗಿ ಹೋಗಿದ್ರಲ್ಲಿ ಇವರು? ಎಂಥ ಅವ್ಯವಸ್ಥೆ ಇದು! ರಾಜಕಾರಣಿಗಳ ಬೆನ್ನು ಹತ್ತಿ, ಸಿನಿಮಾ ನಟರ ಬೆನ್ನು ಹತ್ತಿ, ಕ್ರಿಕೆಟಿಗರ ಬೆನ್ನು ಹತ್ತಿ ಸುಖ ಸುಮ್ಮನೆ ಜೀವ ಕಳ್ಕೊತಾ ಇದ್ದಾರಲ್ಲ ನಮ್ಮ ಪ್ರಜೆಗಳು. ಇದು ಯಾವ ಪುರುಷಾರ್ಥಕ್ಕಾಗಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮಗೆ ಒಬ್ಬ ನಟ ಅಂದರೆ ಇಷ್ಟನಾ? ಅವನು ಬಹಳ ಫಾಲೋ ಅಪ್ ಮಾಡ್ತಾ ಇದ್ದೀವ, ಅವನನ್ನು ಫಾಲೋ ಮಾಡ್ತಾ ಇದ್ದೀವ. ಆ ನಟನ ಯಾವುದಾದ್ರೂ ಮೂವಿ ಬಂದರೆ ದುಡ್ಡು ಕೊಟ್ಟು ಹೋಗಿ ಥಿಯೇಟ್ರ್ನಲ್ಲಿ ನೋಡೋಕ್ಕಾಗೋದಿಲ್ವಾ? ಆ ಮುಖಾಂತರ ನಮ್ಮ ಅಭಿಮಾನವನ್ನು ತೋರ್ಸೋಕ್ಕಾಗೋದಿಲ್ವಾ? ಒಬ್ಬ ಒಳ್ಳೆ ರಾಜಕಾರಣಿ ಇರ್ತಾನೆ, ಆ ರಾಜಕಾರಣಿ ನಮಗೆ ತುಂಬ ಇಷ್ಟ ಆಗಿರ್ತಾನೆ, ಅವನಿಗೆ ವೋಟ್ ಹಾಕಿ ಗೆಲ್ಲಿಸೋದ್ರ ಮುಖಾಂತರ ನಮ್ಮ ಅಭಿಮಾನ ತೋರ್ಸೋಕ್ಕಾಗೋದಿಲ್ವಾ? ಒಬ್ಬರು ಕ್ರಿಕೆಟರ್ ಇರ್ತಾರೆ ಅಥವಾ ಒಂದು ಕ್ರಿಕೆಟ್ ಟೀಮ್ ಇರುತ್ತೆ ಅಂತ ತಿಳ್ಕೊರಿ, ಮನೆಯಲ್ಲೇ ಕೂತು ಟಿ ವಿ ನೋಡ್ಕೊಂಡು ಆ ಕ್ರಿಕೆಟನ್ನು ಎಂಜಾಯ್ ಮಾಡೋಕ್ಕಾಗೋದಿಲ್ವಾ? ಯಾಕೆ ನಮ್ಮ ಜನ ಈ ರೀತಿ ಹುಚ್ಚುಚ್ಚಾಗಾಡ್ತಾ ಇದ್ದಾರೆ? ಇದೇ ಅರ್ಥ ಆಗದೇ ಇರೋ ವಿಷಯ. ಅಲ್ಲಿ ಅವ್ಯವಸ್ಥೆ ಇತ್ತು, ಇನ್ನೊಂದಿತ್ತು, ಮುಗದೊಂದಿತ್ತು, ಅದು ಬೇರೆ ಲೆಕ್ಕ. ಆದರೆ ಮೂಲ ಪ್ರಶ್ನೆ ಹುಡುಕ್ತಾ ಹೋದರೆ ಅವ್ರಗಳ ಮೇಲಿರುವ ಅಭಿಮಾನವನ್ನು ಅಲ್ಲಿ ಹೋಗಿನೇ ಸಾಬೀತು ಮಾಡಬೇಕಾ? ಕರೂರಲ್ಲಿ ನೋಡಿ 10,000 ಜನ ಬರ್ತಾರೆ ಅಂತ ನಿನ್ನೆ ಇತ್ತಂತಲ್ಲೇ, ನಿರೀಕ್ಷೆಗೂ ಮೀರಿ 50,000 ಜನ ಸೇರಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಹೋದರು ಆ ನಟ ವಿಜಯ, ಈಗ ರಾಜಕಾರಣಿಯಾಗ ಏನ್ಬಿಡ್ರಿ, ಆತ ಬಸ್ ಮೇಲಿದ್ದ, 4 ಮಾತು ಇವ್ರಿಗೆ ಹುರುಪು ಬರುವಂಗೆ ಮಾತಾಡಿದ. ಆ ಹೊತ್ತಿಗೆ ಸ್ವಲ್ಪ ಕರೆಂಟ್ ಕಟ್ ಆಯಿತು, ನುಗ್ಗುಲಾಯಿತು, 100 ಜನ ಅಸ್ವಸ್ಥಗೊಂಡ್ರು, 30-35 ಜನ ಸಾವನ್ನಪ್ಪಿದ್ರು. ಏನು ಸಿಕ್ತು? ಒಬ್ಬ ವ್ಯಕ್ತಿಯ ನಟನೆ ಅಥವಾ ಆ ವ್ಯಕ್ತಿ ನಮಗೆ ಭಾಳ ಇಷ್ಟ ಆಗಿದ್ದಾನ? ಅವ ಯಾವ ಕ್ಷೇತ್ರದಾಗಿರ್ತಾನಲ್ಲ ಆ ಕ್ಷೇತ್ರದಲ್ಲಿ ನಮ್ಮ ಅಭಿಮಾನವನ್ನು ಯಾವ ರೀತಿ ತೋರಿಸ್ಬೇಕು ಆ ರೀತಿ ತೋರಿಸಿದ್ರೆ ಆಗೋದಿಲ್ವಾ? ಏನು ನಮ್ಮ ಯೋಜನತೆ ಕಂಡಿದ್ದನ್ನು ಮಾಡ್ತಾ ಹೋಗ್ತಾ ಇದೆ. ಅವರೇನೋ ರಾಜಕೀಯ ತವಲಿಗೆ ಆಗೋ ಇಲ್ಲ ಅವರ ಪಬ್ಲಿಸಿಟಿಗೋ ನಮಗೆ ಇಷ್ಟೊಂದು ಜನಬೆಂಬಲ ಇದೆ ಅಂತ ತೋರಿಸ್ಕೊಳ್ಳೋಕ್ಕೋ ಅವರು ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಜನ ಯಾಕೆ ಇಷ್ಟು ಹುಚ್ಚರಾಗ್ತಾ ಇದ್ದಾರೆ? ಈಗ ಆ ಸ್ಥಳದಲ್ಲಿ ಸತ್ರಲ್ಲ, ಅವರ ಮನೆಯವರ ಆಕ್ರಂದನ ಕೇಳೋರು ಯಾರು? ಕೊಡ್ಬೋದು, 4-5 ಲಕ್ಷ ಅವರಿಗೆ ಪರಿಹಾರ ಕೊಡ್ಬೋದು. ಆದರೆ ಮನೆ ಮಗ ಮನೆ ಮಗಳು ಇದ್ದಂಗೆ ಆಗುತ್ತಾ? ಅವ್ರ ಮನೆಯಲ್ಲಿ ಅವರಿಗಾಗಿ ಎಷ್ಟೊಂದು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಮೊನ್ನೆ RCB ಗೆದ್ದಾಗ ಬೆಂಗಳೂರಿಗೂ ಹಂಗಾಯಿತು. ಇವರನ್ನು ಎಲ್ಲೋ ಓದೋಕ್ಕಂತ ಕಳಿಸಿದ್ರೆ, ಎಲ್ಲೋ ಕೆಲಸಕ್ಕಂತ ಕಳಿಸಿದ್ರೆ, ಇವರು ಆ ಕೆಲಸ ಮಾತ್ರ ಮಾಡೋದಿಲ್ಲ, ಇವರು ಇನ್ನೇನೇನೋ ಮಾಡ್ತಿರ್ತಾರೆ. ನಾವು ಎಲ್ಲಿ ಆದರೂ ಹೋಗಬೇಕಾದ್ರೆ ಅಲ್ಲಿ ವ್ಯವಸ್ಥೆಗಳೇನಿರ್ತವೆ ಅದು ನಮಗೆ ಸೇಫ್ ಆದ ಜಾಗೇನ, ಅದನ್ನೆಲ್ಲ ನೋಡ್ಕೊಂಡು ತಾನೇ ಹೋಗಬೇಕು. ಅದನ್ನು ಬಿಟ್ಬಿಟ್ಟು ಇವರು ನಮ್ಮ ನೆಚ್ಚಿನ ನಟ ಬಂದಿದ್ದಾನೆ, ನಮ್ಮ ನೆಚ್ಚಿನ ಕ್ರಿಕೆಟರ್ ಬಂದಿದ್ದಾನೆ, ನಮ್ಮ ನೆಚ್ಚಿನ ರಾಜಕಾರಣಿ ಬಂದಿದ್ದಾನೆ ಅಂಥೇಳಿ ಹೋಗಿದ್ದು ಅವನು ನನ್ನಿಂದಲೇ ಗೆದ್ದ, ನನ್ನಿಂದನೇ ಮೇಲೆದ್ದ ಅಂತೇಳಿ ಕಾಸು ನಾವು ನಮ್ಮ ಮನಸ್ಸೊಳಗೆ ತಿಳ್ಕೊಂಡಿದ್ದು. ನಮ್ಮೊಬ್ಬರಿಂದನೇ ಅವ್ರು ಎದ್ದಿರ್ತಾರೆ, ನಮ್ಮೊಬ್ಬರಿಂದನೇ ಅವರಿಗೆ ಅಷ್ಟೊಂದು ಪಬ್ಲಿಸಿಟಿ ಸಿಗುತ್ತಾ? ನಾವು ಅವರ ರ್ಯಾಲಿಗಳಿಗೆ ಹೋದರೆ ಮಾತ್ರ ಅವರ ಸರ್ಕಾರ ರಚನೆ ಆಗುತ್ತಾ? ಯಾಕೆ ಹೀಗೆ? ಆ 30-35 ಜನರ ಸಾವನ್ನು ಯಾರದ ತಲೆ ಮೇಲೆ ಕಟ್ಟಬಹುದು? ಇದನ್ನು ಹೈಕೋರ್ಟ್ ಬಿ ಕೇರ್ಫುಲ್ ಅಂತ ವಿಜಯ ತಲಪಾಡಿಗೆ ಹೇಳಿತ್ತಂತೆ ಮದ್ರಾಸ್ ಹೈಕೋರ್ಟು. ಈತ ಆ ರ್ಯಾಲಿಯನ್ನು ಯಾವುದೇ ವ್ಯವಸ್ಥೆ ಇಲ್ಲದೆ ಮಾಡಿಕೊಂಡು ಜನರ ಸಾವಿಗೆ ಕಾರಣ ಆದ ಅಂತೇಳಿ ತಮಿಳುನಾಡಿನ CM ಸ್ಟಾಲಿನ್ ಆ ವಿಜಯ ತಲಪಾಡಿ ಮೇಲೆ ಹಾಕ್ತಾನೆ. ಆತ ಸರ್ಕಾರವೇ ಇದಕ್ಕೆ ಹೊಣೆ, ನಮ್ಮ ರ್ಯಾಲಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಲ್ಲ ಅಂತೇಳಿ ಆ ನಟ ವಿಜಯ್ ಸರ್ಕಾರದ ಮೇಲೆ ಹಾಕ್ತಾನೆ. ಅವರವರ ಕೆಸರೆ ರಚಾಟಗಳನ್ನು ಮಾಡ್ತಾ, ಅವರ ಮತ್ತೆ ರಾಜಕೀಯ ಬೇಳೆಗಳನ್ನು ಬೇಯಿಸ್ತಾ ಅವರ ಮುಂದಿನ ಭವಿಷ್ಯ ನೋಡ್ತಾರೆ. ಇಲ್ಲಿ ಭವಿಷ್ಯ ಕಳ್ಕೊಂಡವ್ರು ಯಾರು? ಎಷ್ಟು ಮನೆಯ ದೀಪಗಳು ಆರಿ ಹೋದವು. 6 ಮಕ್ಕಳು, ಆ 6 ಸಣ್ಣ ಮಕ್ಕಳು ಅವ್ರೇನು ಕರ್ಮ ಮಾಡಿದ್ರು? ಅವ್ರಿಗಿನ್ನೂ ವೋಟಿಂಗ್ ಪವರೇ ಬಂದಿಲ್ಲ. ಆ 6 ಮಕ್ಕಳಿಗೆ ಇನ್ನೂ ವೋಟಿಂಗ್ ಪವರೇ ಬಂದಿಲ್ಲ. ರಾಜಕೀಯ ರ್ಯಾಲಿಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ, ರಾಜಕೀಯ ರ್ಯಾಲಿಗೆ. ಅದೇ ಮಗುವನ್ನು, ಅದೇ ನಟನ ಯಾವುದೋ ಒಂದು ಫಿಲಮಿಗೆ ಥಿಯೇಟರಿಗೆ ಹೋಗಿ ತೋರಿಸ್ಬಿಟ್ಟಿದ್ರೆ ಮಾತು ಮುಗಿದು ಹೋಯ್ತಲ್ಲ. ಇನ್ನೂ ವೋಟಿಂಗ್ ಪವರ್ ಬಂದೇ ಇಲ್ಲ ಅವರಿಗೆ, ಆ ಮಕ್ಕಳಿಗೆ. ಅಂಥವ್ರನ್ನ ರ್ಯಾಲಿಗೆ ಕರ್ಕೊಂಡು ಹೋಗಿದ್ದಾರೆ ಅವರು, ರಾಜಕೀಯ ರ್ಯಾಲಿಗೆ. ಅದೆಷ್ಟು ಹುಚ್ಚು! ಇಲ್ಲಿ ಯಾರಿಗೆ ಏನಾಗೋದಿಲ್ಲ, ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಏನಾಗೋದಿಲ್ಲ, ಆ ಕಾರ್ಯಕ್ರಮದ ಮುಖ್ಯಸ್ಥರಿಗೂ ಏನಾಗೋದಿಲ್ಲ, ಅಲ್ಲಿರೋ ಸರ್ಕಾರಕ್ಕೂ ಏನಾಗೋದಿಲ್ಲ, ಅಲ್ಲಿರೋ ಆಡಳಿತ ವರ್ಗಕ್ಕೂ ಏನಾಗೋದಿಲ್ಲ. ಆಗೋದಿಲ್ಲ ಯಾರಿಗೆ? ನಮ್ಮಂಥ ಜನಸಾಮಾನ್ಯರಿಗೆ ತಾನೆ. ಯಾಕೆ ಇಷ್ಟೊಂದು ಹುಚ್ಚಿಗೆ ಬಿದ್ದು ಅಂಥವ್ರನ್ನ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ? ಅಲ್ಲಿಗಿಂತ TV ಒಳಗೆ ಎಷ್ಟೋ ಚೆನ್ನಾಗಿ ಕಾಣ್ತಾರಲ್ಲ, ಆ ಕತ್ಲಲ್ಲಿ, ಆ ಕ್ರೌಡಲ್ಲಿ ವಿಜಯ ತಲಪಾಡಿ ಏನಾದರೂ ಗುರುತು ಹಿಡಿತಾನ? ಇಂಥವ್ರು ನಮ್ಮ ಸಮಾವೇಶಕ್ಕೆ ಬಂದಿದ್ರು ಅಂತ ಆ ಕ್ರೌಡಲ್ಲಿರೋ ಇವರನ್ನು ಆ ನಟ ವಿಜಯ್ ಏನಾದರೂ ಕಣ್ಣು ಹಿಡಿತಾನ? ಹೌದು ನೋಡು, ಇವ ನನ್ನ ರ್ಯಾಲಿಗೆ ಬಂದಿದ್ದ ಅಂತ ಅವರ ತಲೆಯಲ್ಲಿ ಉಳಿಯುತ್ತಾ? ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಇವರು ಮುಂದೆ ಹೋಗಿ ನಿಂತರು ಮಾತಾಡ್ಸಲ್ಲ ಇವ್ರನ್ನ. ಅವ್ರು ನಮ್ಮನ್ನು ಮಾತಾಡ್ಸೋದಿರಲಿ, ನಾವೇ ಅವರನ್ನು ಮಾತಾಡ್ಸೋಕೆ ಹೋದರೆ ಅವರ ಬಾಡಿ ಗಾರ್ಡ್ಗಳೇ ನಮ್ಮನ್ನು ಹೊಡೆದು ಕಳಿಸ್ತಾರೆ. ಅದೇ ಆಗಿದ್ದು ಮಧುರೆಯಲ್ಲಿ. ಇದೇ ನಟ ವಿಜಯನ ರ್ಯಾಲಿಯಲ್ಲಿ
ಒಬ್ಬ ವ್ಯಕ್ತಿ ಆ ನಟ ನಿಂತಿರೋ ಆ ಬಸ್ ಮೇಲೆ ಹತ್ತಿದ ಅಂತ ಅವನ ಬಾಡಿ ಗಾರ್ಡ್ಗಳು ಆ ಬಸ್ನಿಂದ ಕೆಳಗಡೆ ಹೋಗಿದ್ರು. ಮನುಷ್ಯ ಸತ್ತೋದ. ಸುಮಾರು 18-20 ಮಂದಿ ಗಾಯ ಆದರು. ಹೀಗಾಗಿದ್ದಕ್ಕೆ ಮದ್ರಾಸ್ ಹೈಕೋರ್ಟು ಇನ್ನು ಮುಂದೆ ಏನಾದರೂ ರ್ಯಾಲಿ ಮಾಡಿದರೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡದೆ ನೀವು ರ್ಯಾಲಿಗಳನ್ನು ಮಾಡೋಂಗಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿತ್ತು ಮದ್ರಾಸ್ ಹೈಕೋರ್ಟು. ನಿನ್ನೆ ಮತ್ತೆ ಇಂಥ ದುರ್ಘಟನೆ ನಡೆದೈತಿ. ಎತ್ತ ಸಾಕ್ತಾ ಇದೆಯೋ ಸಮಾಜ. ಅದೆಂಥ ಹುಚ್ಚ ಅಭಿಮಾನವು. ಈಗ ತಮಿಳುನಾಡಿನ ಕರೂರಲ್ಲಿ ಅಷ್ಟೊಂದು ಜನ ಸತ್ರಲ್ಲ, ಅವರ ಕುಟುಂಬದವ್ರನ್ನೆಲ್ಲ ಯಾರು ನೋಡ್ತಾರೆ? ಕೊಡ್ಬೋದು 4-5 ಲಕ್ಷ ಪರಿಹಾರ. 2 ವರ್ಷ ಸಂತೆಗಾಗೋದಿಲ್ಲ ಅದು. ಏನು ಮಾಡೋದು? ತುಂಬ ಮನಸ್ಸಿಗೆ ಬೇಜಾರಾಯಿತು. ಈ ವಿಷಯಗಳನ್ನು ಹೇಳಬೇಕು ಅನ್ನಿಸ್ತು. ದಯವಿಟ್ಟು ಇನ್ಮೇಲೆ ಯಾರು ಅಂಥ ರ್ಯಾಲಿಗಳಿಗೆ ಹೋಗೋದಾಗಲಿ, ಅಲ್ಲಿ ವ್ಯವಸ್ಥೆಗಳನ್ನು ನೋಡಿಕೊಂಡು, ನಾವು ಹೋದ್ರೆ ಅಲ್ಲಿ ಸೇಫಾ ಅದನ್ನು ನೋಡಿಕೊಂಡು ಅಂತಹ ಜನಸಂದಣಿಯ ಸ್ಥಳಕ್ಕೆ ಹೋಗೋದು ಒಳ್ಳೆಯದು. ನಮಸ್ಕಾರ.